ಈ ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಮಾಡೋದಕ್ಕೆ ಮೊದಲು 6 ಎಳೆ ದಾರಾನ ನೀಡಲ್ಗೆ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು 4 ಚೈನ್ ಸ್ಟಿಚಸ್ನ ಹಾಕ್ಕೋಬೇಕು. 4 ಸ್ಟೇನ್ ಸ್ಟಿಚಸ್ನ ಹಾಕ್ಕೊಂಡು ಅದು ಇಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 4 ಚೈನ್ ಸ್ಟಿಚಸ್. ಸೊ ಸ್ಯಾರಿ ಪೂರ್ತಿ ಬೇಸ್ ಚೈನ್ ಆಗಿ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಚೈನ್ ಬಂದು ಬರೀ 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ತಾ ಹೋಗಬೇಕು. ಸ್ಯಾರಿ ಫುಲ್ಲು ಇದೇ ಸ್ಟೆಪ್ಪೇ ಬರುತ್ತೆ. ಸೊ ಇದಾದಮೇಲೆ ಇವಾಗ ನಾನು ಒಟ್ಟು 5 ಚೈನ್ ಹಾಕಬೇಕು. ಸೊ ಮೊದಲು 3 ಚೈನನ್ನು ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡಿಕೊಂಡು ಮತ್ತೆ 2 ಚೈನನ್ನು ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ನಾನು ಮೊದಲನೇ 4 ಚೈನಲ್ಲಿ ಕಂಬ ಹಾಕೋತೀನಿ. ಕಂಬ ಆದಮೇಲೆ ಮತ್ತೆ 2 ಚೈನು, ಮತ್ತೆ ಅದೇ 4 ಚೈನ್ ಒಳಗಡೆ ಮತ್ತೆ ಕಂಬ, ಮತ್ತೆ 2 ಚೈನ್, ಮತ್ತೆ ಕಂಬ. ಸೊ ಈ ಥರ ಫಸ್ಟ್ ಚೈನಲ್ಲಿ ಮಾತ್ರ 3 ಕಂಬ ಬರೋ ಥರ ಹಾಕೋತೀನಿ. ಏನಕ್ಕೆ ಅಂದರೆ ನಾವು ಮುಂಚೆ ಏನು ಹಾಕಿದ್ವಲ್ಲ 4 ಚೈನ್ ಅದು ಕೂಡ ಅಂದರೆ 5 ಚೈನ್ ಅದು ಕೂಡ ಒಂದು ಕಂಬ ಅಂತಲೇ ಲೆಕ್ಕ ಬರುತ್ತೆ. ಸೊ ಅದನ್ನು ಸೇರಿಸ್ಕೊಂಡ್ರೆ ಒಟ್ಟು 4 ಕಂಬ. 2 ಚೈನ್ ಆಗಿನೇ ನೆಕ್ಸ್ಟು 4 ಚೈನ್ ಒಳಗಡೆನೂ ಮತ್ತೆ ಕಂಬ ಹಾಕೋಬೇಕು. ಸೊ ನಾವು ಪ್ರತಿಯೊಂದು 4 ಚೈನ್ ಬ್ಲಾಕಲ್ಲೂ 4 ಕಂಬ, ಪ್ರತಿ ಕಂಬದ ಮಧ್ಯ 2 ಚೈನು ಬರಬೇಕು. ಓಕೆನಾ? ಸೊ ಇದು ಇದೇ ಥರ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಂಬಕ್ಕೆ ಹೋಗೋಕ್ಕೂ ಮುಂಚೆನೂ 2 ಚೈನ್ ಹಾಕಿನೇ ನೆಕ್ಸ್ಟು 4 ಚೈನ್ ಬ್ಲಾಕಲ್ಲಿ ಕಂಬನ ಶುರು ಮಾಡಬೇಕು. ಈಗ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ, 4 ಕಂಬ ಆಯಿತು. ಮತ್ತೆ 2 ಚೈನನ್ನು ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟು 4 ಚೈನ್ ಒಳಗಡೆ ಕಂಬ ಹಾಕ್ತಿರೋದು. ಸೊ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಈ ಸ್ಟೆಪ್ಪು. ಪ್ರತಿಯೊಂದು 4 ಚೈನ್ ಗ್ಯಾಪ್ ಒಳಗಡೆ 4 ಕಂಬ ಬಂದಿರಬೇಕು. ಲಾಸ್ಟಲ್ಲಿ ನೋಡಿ 4ನೇ ಕಂಬ ಮಾತ್ರ ಹಾಕೋಬೇಕು. ಯಾವುದೇ ರೀತಿ ಚೈನ್ ಸ್ಟಿಚಸ್ನ ಹಾಕಬಾರ್ದು. ಕಂಬ ಹಾಕ್ಕೊಂಡು ದಾರ ಕಟ್ ಮಾಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಫ್ಲವರ್ ಥರ ಬರುತ್ತೆ, ವಿಚ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಆಯಿತಾ? ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಬಟ್ಟೆನ ರೈಟ್ ಸೈಡಿಗೆ ಟರ್ನ್ ಮಾಡಿ ಇಟ್ಕೊಂಡು ಇಲ್ಲಿಗೆ ಹೊಸ ಥ್ರೆಡ್ನ ಜಾಯಿನ್ ಮಾಡ್ಕೋಬೇಕು. ಈ ಹೊಸ ಥ್ರೆಡ್ನ ಜಾಯಿನ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಫಸ್ಟು ನೀಡಲಿಗೆ ಲಾಕ್ ಮಾಡಿ ಅದಾದಮೇಲೆ ಕೊನೆ ಕಂಬದ ಮಧ್ಯ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ನಾನು 3 ಚೈನ್ ಹಾಕ್ಕೊಂಡು ಸೇಮ್ ನಾನು ಎಲ್ಲಿ ದಾರನ ಲಾಕ್ ಮಾಡೋದ್ನೋ ಅದೇ ಗ್ಯಾಪಲ್ಲೇ 4 ಕಂಬನ ಹಾಕೋತಾ ಇದ್ದೀನಿ. ಇದು ನಾವಿವಾಗ ಫ್ಲವರ್ಗೆ ಪೆಟಲ್ಸ್ನ ಮಾಡೋ ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿ ಆಮೇಲೆ ಹಾಕಿ ನೋಡಿ. ಅದೇ ಜಾಗದಲ್ಲಿ ನಾನು ಒಟ್ಟು 4 ಕಂಬನ ಹಾಕೋತಾ ಇದ್ದೀನಿ. 4 ಕಂಬ ಆದಮೇಲೆ ಮತ್ತೆ ನಾನು 2 ಚೈನನ್ನು ಹಾಕೋತೀನಿ. 2 ಚೈನ್ ಹಾಕಿ ನಾನು ಎಲ್ಲಿ ಕಂಬ ಹಾಕಿನೋ ಅದೇ ಜಾಗದಲ್ಲೇ ಆ ಚೈನ್ ಸ್ಟಿಚ್ನ ಲಾಕ್ ಮಾಡ್ಕೋತೀನಿ. ಮತ್ತೆ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ನೋಡಿ ನೆಕ್ಸ್ಟ್ ಕಂಬದ ಮಧ್ಯೆ ಏನು ಗ್ಯಾಪ್ ಇದೆಯಲ್ಲ ಆ 2 ಚೈನ್ ಗ್ಯಾಪ್ ಒಳಗಡೆ ಮತ್ತೆ ನಾನು 4 ಕಂಬ ಮಾಡ್ಕೋತೀನಿ. 4 ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಸೇಮ್ ಅದೇ ಗ್ಯಾಪಲ್ಲೇ ನಾನು ಅದನ್ನು ಲಾಕ್ ಮಾಡ್ಕೋತೀನಿ. ಅಗೇನ್ 2 ಚೈನ್ ಹಾಕಿ 3ನೇ ಕಂಬದ ಮಧ್ಯ ಏನು ಗ್ಯಾಪ್ ಇರುತ್ತಲ್ಲ 2 ಚೈನಾಗಿ ಗ್ಯಾಪ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಮತ್ತೆ 4 ಕಂಬ. ಸೊ ಈ ಥರ ಒಟ್ಟು 6 ಪೆಟಲ್ಸ್ನ ನಾವು ಮಾಡ್ಕೋಬೇಕು. ಮೊದಲನೇ ಸರಿ ಹೂವು ಹಾಕೋದಕ್ಕೆ, ಹೂವು ಶೇಪ್ ಬರೋದಕ್ಕೆ ಒಟ್ಟು 6 ಪೆಟಲ್ಸ್ನ ನಾವು ಮಾಡ್ಕೋಬೇಕು. ಓಕೆನಾ? ಈಗ ಒಟ್ಟು 6 ಪೆಟಲ್ಸ್ ಆಗಿದೆ. 6 ಪೆಟಲ್ಸಲ್ಲೂ ಕೂಡ ನಾನು 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ ಈ ಥರ ಲೂಪ್ ಕ್ರಿಯೇಟ್ ಮಾಡಿ ಫ್ಲವರ್ನ ಹಿಂದಕ್ಕೆ ಅಂದರೆ ನಿಮ್ಮ ಸೈಡ್ ಬೆಂಡ್ ಮಾಡ್ಕೊಳ್ಳಿ. ಒಂದ್ಸತಿ ಲಾಕ್ ಮಾಡೋಕ್ಕೆ ಮುಂಚೆ 6 ಪೆಟಲ್ ಇದೆಯಾ ಚೆಕ್ ಮಾಡಿಬಿಟ್ಟು ನಾವು ಫಸ್ಟು ಏನು 3 ಚೈನ್ ಹಾಕಿದ್ವಲ್ಲ ಸೊ ಹೂದ ಹಿಂದೆಯಿಂದ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ಈ ಲೂಪನ್ನು ನೋಡಿ ಹಿಂದೆ ಇರೋ ಆ 3 ಚೈನ್ ಲೂಪ್ ಒಳಗಡೆಯಿಂದ ಆಚೆ ತೊಗೋಬೇಕು. ಆವಾಗ ಅಲ್ಲಿ ಒಂದು ಫ್ಲವರ್ ರೆಡಿ ಆಗುತ್ತೆ. ಅದಾದಮೇಲೆ ಮತ್ತೆ 2 ಚೈನ್ ಹಾಕಿ ಇವಾಗ ನೋಡಿ ಈ ಕಡೆ ಬೆಂಡ್ ಮಾಡಿ ನೋಡ್ಕೊಳ್ಳಿ. ಎಲ್ಲಿಗೆ ಪೆಟಲ್ಸು ಖಾಲಿ ಇದೆ ಅಲ್ಲಿಂದ ಮತ್ತೆ ನಾವು 4 ಕಂಬ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 3 ಮತ್ತು 4 ನೋಡಿ 4 ಕಂಬ ಆದಮೇಲೆ ಮತ್ತೆ 2 ಚೈನನ್ನು ಹಾಕಿ ಎಲ್ಲಿ 4 ಕಂಬ ಹಾಕಿದ್ವಲ್ಲ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2 ಚೈನ್ ಮಾಡಿಕೊಂಡು ಮತ್ತೆ ಪಕ್ಕದ ಕಂಬದ 2 ಚೈನ್ ಗ್ಯಾಪ್ ಒಳಗಡೆ ಮತ್ತೆ 4 ಕಂಬ ಹಾಕಿ ಪೆಟಲ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು. ಒಟ್ಟು ಇವಾಗ 9 ಸರಿ ಪೆಟಲ್ಸ್ನ ಕ್ರಿಯೇಟ್ ಮಾಡಬೇಕು. ಏನಕ್ಕೆ ಅಂದರೆ ಹೂವು ಟು ಹೂವು ಮಧ್ಯ 3 ಪೆಟಲ್ಸ್ ಗ್ಯಾಪ್ ಬರಬೇಕು. ಸೊ 9 ಪೆಟಲ್ಸ್ನ ನಾವು ಕಂಪ್ಲೀಟಾಗಿ ಮಾಡ್ಕೋಬೇಕು. ಈ ಥರ ಇದಿಷ್ಟು ಗ್ಯಾಪ್ ಒಳಗಡೆ 9 ಪೆಟಲ್ಸ್ ಆದಮೇಲೆ ನೋಡಿ
ಇವಾಗ ಏನು ಮಾಡಬೇಕು ಅಂದರೆ ಈ ಥರ ಬ್ಯಾಕ್ ಸೈಡ್ಗೆ ಬೆಂಡ್ ಮಾಡ್ಕೊಳ್ಳಿ. ಓಕೆನಾ, ಬೆಂಡ್ ಮಾಡಿಕೊಂಡು ನಾವು 2 ಚೈನ್ ಹಾಕಿ ಲಾಕ್ ಮಾಡಿರೋವಂಥ ಪೆಟಲ್ನ ಸ್ವಲ್ಪ ಲೂಪ್ ದೊಡ್ಡದಾಗಿ ಇಟ್ಕೊಂಡು, ಸೊ 6 ಪೆಟಲ್ ಕೌಂಟ್ ಇಟ್ಕೊಳ್ಳಿ. 3, 4, 5, 6 ಹಂಗಿದ್ರು ಓಕೆ. ಇಲ್ಲ ಆ ಕಡೆಯಿಂದ 3 ಪೆಟಲ್ ಬಿಟ್ಟು 4ನೇ ಪೆಟಲ್ ಮಾಡೋಕ್ಕೂ ಮುಂಚೆ ನಾವೇನು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನೀಡಲ್ಲಿ ಇನ್ಸರ್ಟ್ ಮಾಡಿ ಈ ಪೆಟಲ್ನ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ನೆಕ್ಸ್ಟ್ ಪೆಟಲ್ಗೂ ಮತ್ತು ಈ ಕಡೆ ಪೆಟಲ್ಗೂ ಮಧ್ಯೆ ಏನು 2 ಚೈನ್ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ ಆ್ಯಸ್ ಯೂಶಲ್ ಪೆಟಲ್ಸ್ನ ಮಾಡ್ಕೊಂಡು ಹೋಗಬೇಕು, ಕಂಬಗಳು ಮಾಡ್ಕೊಂಡು ಹೋಗಬೇಕು. ಒಟ್ಟು 6 ಒಂದು ಹೂವು ಪೆಟಲ್ಸಲ್ಲಿ ಒಟ್ಟು 6 ಬಂದಿರಬೇಕು. ಓಕೆನಾ, ಸೊ ಈ ರೀತಿ 2 ಪೆಟಲ್ ಮಧ್ಯ 2 ಹೂಗಳ ಮಧ್ಯ ಒಟ್ಟು 3 ಪೆಟಲ್ಸ್ ಗ್ಯಾಪ್ ಬರಬೇಕು. ನೋಡಿ ಮತ್ತೆ ನಾನು 6 ಪೆಟಲ್ಸ್ಗೆ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಲಾಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಆ ಹೋಲಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಈ ಥರ ದಾರನ ತಗ್ಲಾಕ್ಸ್ಕೊಂಡು ಬ್ಯಾಕ್ ಸೈಡಿಂದ ಎಳ್ಕೊಂಡು 2 ಚೈನ್ ಹಾಕಿ ಕಂಟಿನ್ಯೂ ಮಾಡಿಕೊಡಿ. ವೆರಿ ಸಿಂಪಲ್. ಈ ಸ್ಯಾರಿ ಕಂಪ್ಲೀಟ್ ಮಾಡೋದಕ್ಕೆ ಮಿನಿಮಮ್ ಅಂದರೂ 3 ಡೇಸ್ ಬೇಕು. ಈಗ ನಾನು 3 ಪೆಟಲ್ ಮಾಡೋದಕ್ಕೆ ಏನಿಲ್ಲ ಅಂದ್ರೂ 15 ನಿಮಿಷ ಟೈಮ್ ಆಗಿದೆ. ಓಕೆನಾ, ಸೊ ನೋಡಿಕೊಂಡು ಚಾರ್ಜಸ್ನ ಹೇಳಿ ಅದಾದಮೇಲೆ ನೋಡಿ ಪೆಟಲ್ಸ್ನ ಈ ರೀತಿ ಗಮ್ ಹಾಕಿ ಅಂಟಿಸ್ಕೋಬೇಕು ಬ್ಯಾಕ್ ಸೈಡ್ಗೆ. ಸೊ ಅದು ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ. ಓಕೆನಾ, ಈ ಥರ ಅಂಟಿಸ್ಕೊಂಡು ನೋಡಿ ಕೆಳಗಡೆ ಏನು ಹೋಲ್ ಇದೆಯಲ್ಲ ಇಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ನಾನು 3 ಪೆಟಲ್ಸ್ನ ಅಂಟಿಸಿ ತೋರಿಸ್ತಾ ಇದ್ದೀನಿ. ಸೊ ಗ್ಯಾಪಲ್ಲಿ ಕುಚ್ಚು ಹಾಕ್ಕೊಂಡ್ರೆ ಫ್ಲವರ್ ಡಿಸೈನ್ ರೆಡಿ. ಹೋಪ್ ಯು ಆಲ್ ಎಲ್ರಿಗೂ ಅರ್ಥ ಆಗಿದೆ.